ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳೆ ಅಂತ ಸಣ್ಣ ಆಟವನ್ನು ನಮ್ಮ ವಾಹಿನಿ ಮುಖಾಂತರವಾಗಿ ನಾನು ವಾಚನ ಮಾಡ್ತಾಯಿದ್ದೀನಿ. ಸಂಗ್ಯಾಬಾಳೆ ಸಣ್ಣ ಆಟದಲ್ಲಿ ಲಗಳಾರ ಈರಣ್ಣನ ಹೆಂಡತಿ ಗಂಗಾ ಅವಳು ತಿಳಿಯದೆಯೋ ಮಾಡಬಾರದ ಕಾರ್ಯವನ್ನು ಮಾಡಿ ಸಂಜ್ಞಾನ ಸಂಘದಿಂದಾಗಿ ಅವಳು ಸಿಕ್ಕಿಬಿದ್ದಾಳೆ. ಇತ್ತಾಗ ಹಿರಿಯ ರಾವಾಗಿದ್ದಾನೆ. ತಮ್ಮಗಳಿಬ್ಬರು ಇರುಪಾಕ್ಷಿ ಬಸವಂತು ಅತ್ತಿಗೆ ಮೇಲೆ ಅದಮ್ಯವ ಅಂತ ಒಂದು ವಿಶ್ವಾಸ ಇಟ್ಕೊಂಡವರು. ಅವರಾದರೂ ಕೂಡ ಇಂಥ ಕೆಲಸ ನಮ್ಮ ಅತ್ತಿಗೆ ಮಾಡ್ಯಾಳ ಅಂತಂದ್ರೆ ಅವ್ರಿಗೆ ನಂಬಕ್ಕಾಗತ್ತು. ಅಂಥವ್ರಿಗೆ ಹಿರಿಯ ಹೇಳ್ತಾನೆ, ಬೇಕಾದ ತಂದ ತಿನಿಸೇನಿ ನಿನಗೆ ನಾನು ಗಂಗಿ, ಪಂಜರದಾಗಿ ಗೆಳೆಯಂಗ ನಿನ್ನನ್ನು ಸಾಕಿದೇನಿ, ಈಗ ಮೂಗ ಕೊಯ್ದ ಕೊಡತೀನ ತನ್ನದು ನಿಂದ ಹೆಂಗ, ಹಿರ ಎಂಬುದು ತಿಳಿಲೇನ ನಿನಗ, ನನ್ನ ಅಪೂರ್ವನ ಕಳೆದ ಗಂಗಿ ನಿನ್ನ ಮಾಡಲೇನ, ತೋರತೇತ ದಮ್ಮಡ ದಶಕ ಜಾತಾನ, ಆ ಸಂಜ್ಞಾನ ಸಂಘ ಮಾಡಿದಿ ತಿಳಿಲೇನ ನಿನಗ, ನನಗೆ ಬೇಕಾದ ಥರ ತಿನ್ನಿ ಅದನ್ನು ನೀನು ತಿಳಿದ, ಪಂಜರದಾಗಿ ಗಿಳಿಯಂಗ ಜಪಾನ ಮಾಡೀನಿ ನಿನ್ನ, ಇನ್ನೇನು ಮಾಡಲಿ ಮಾಡಗೇಡಿ ಕೆಲಸ ಮಾಡಿದಿ, ಇಂಥ ಮಾಡಗೇಡಿ ಕೆಲಸ ಮಾಡಿ ನನ್ನ ಮೂಗ ಕೊರದಿ, ನನಗೆ ಅರಿವಿಲ್ಲ ನಾ ಮಾಡಿದ ಅಕ್ಕರತೆಯ ಹೊಣಲ, ಅದನ್ನೆಲ್ಲ ಮರತ ನೀನು ಹಾಳ ಮಾಡಿದ ಮಣಿನಿ, ನಿನ್ನ ಏನು ಮಾಡಲಿ ನಾನು ಬೇಕಾದ ತಂದ ತಿನ್ನಿಸಿ ಪಂಜರದ ಗಿಳಿಯಂಗೆ ಸಾಕಿನಿ, ನನ್ನ ಮೂಗ ಕರೆದ ಇಟ್ಟಿ ಮೂರಾಗ ಮನಿ ಎತ್ತಿ ತಲೆ ಎತ್ತಿ ಹೆಂಗ ನಾನು ನಡೆಯಬೇಕ ಇನ್ನು, ನಿನ್ನ ಏನು ಮಾಡಲಿ ಅಂತ ತಿಳಿಯವಲ್ಲದು ನನಗೆ. ಎಲೆ ಗಂಗಾ ಹೇಳ್ರಿ, ಏನು ಹೇಳ್ರಿ, ಅಲ್ರಿ ನೀವೇನು ಹೇಳ್ತೀರಿ ಅದನ್ನು ಕೇಳ್ತೇನೆ. ನಾನು ಏನು ಕಡಿಮೆ ಮಾಡೀನಿ? ಏನೂ ಕಡಿಮೆ ಮಾಡಿಲ್ಲ ರೀ. ಮತ್ತು ಮಲ್ಲಿಗೆ ಹೂವಿನಾಗ ನೀನು ಜೋಪಾನ ಮಾಡೀನಿಲ್ಲೋ? ಖರಣ ರೀ, ನನ್ನ ನೀವು ಮಲ್ಲಿಗೆ ಹೂವಿನಂಗನ ಜೋಪಾನ ಮಾಡಿದ್ರಿ. ಮತ್ತು ನಿನಗೆ ನಾಚಿಕೆ ಬರೋದಿಲ್ಲ, ಯಾಕೆ ಸುಮ್ಮನಾದಿ ಪ್ರಾಣಕ್ಕಂತ? ನಾನಾದರೂ ಏನು ಮಾಡಲಿ ನೀವು ಹೇಳ್ರಿ. ನಿನಗೆ ನಾಚಿಕೆ ಬರೋದಿಲ್ಲ ಅಂತ ಕೇಳತ್ತೀನಿ. ಅಯ್ಯೋ ನಾಚಿಕೆ ಯಾಕ್ರಿ, ನಿಮ್ಮ ಕಣ್ಣ ಮುಂದೆ ನಾನು ಸಾಯ್ಬೇಕಂತ ಈ ಮಾತು ನನ್ನ ಮುಂದೆ ಹೇಳಕ್ಕೆ ನನಗೆ ನಾಚಿಕೆ ಬರೋದು. ನನ್ನ ಕಣ್ಣ ಮುಂದೆ ಏನು ಸಾಯ್ತಿ? ನನ್ನ ಗದ್ದಲ ಗುಲ್ಲ ಆವಾಜ್ ಕೇಳಿ ನಿನ್ನ ಪಿತೂರಿಂದಲ ಈ ಮನೆಯೊಳಗೆ ಅವ ಓಡಿ ಹೋದಲ್ಲ, ಅವನ ಸಂಘ ಮಾಡೋಕೈತಿ ಎತ್ತು ಸಾತು. ಇಲ್ಲ ರೀ, ಮತ್ತು ಈಗ ಮಾಡಿದಿಲ್ಲೋ ಖರೆ, ಯಾಕೆ ಸುಮ್ಮನಾದಿ? ಅಲ್ಲ ನನ್ನ ಮಂದನ ಅವನ ಜಿಗದು ಹೋದ, ಅವ್ನು ರುಮಾಲಿ ಬದ್ಧತೆಗೆ ಈ ರುಮಾಲಿ ಹೌದಲ್ಲೋ ಪ್ರಾಣಕಾಂತ? ನೀವು ಕೇಳೋದ್ರಾಗ ಏನೂ ತಪ್ಪಿಲ್ಲರಿ. ನಾ ಅಂಗಡದಾಗ ಕಡ್ಲಿ ಒಣಗಿ ಹಾಕಿನ ಅಂತ ಹೇಳಲ್ರಿ. ಅಲ್ಲ ಮತ್ತೆ ಬಟಾರಿಗಿತ್ತಿ ಸುಳ್ಳು ಹೇಳ್ತಿ. ಅವಾಗ ಗೌಡ್ರ ಹುಡುಗ ಕುದುರೆ ಮೇಲೆ ಕುಂತು ಓಡಿಸ್ಕೊಂಡು ಹೊಂಟಾಗ ಅವಂದು ತಿರುಬ್ಯಾಗಿಂದ ಬಿದ್ದೈತಿ. ಮಾತಾಡಬೇಕಾದ್ರೊಂದು ನೇತದ ಬೇಕಲ್ಲೋ. ಅಲ್ಲ ಆ ಗೌಡ್ರ ಹುಡುಗ ಅವನು ಕುದುರೆ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅದು ಬೆಳಗಿನ ಜಾವದಾಗ ಹೆಂಗೆ ಹೋಗ್ಕಣವ? ಇಲ್ರಿ, ಏನು ಇಲ್ರಿ, ತಲೆ ಮೇಲೆ ಪೋಡ ತಳಗ ಅಂಗಳದಾಗ ಬಿದ್ದಿತ್ತಂತ ಹೇಳಿನ. ಆ ಸೋಮವಾರಪೇಟೆ ಸಂಜ್ಞಾನತೆ ಹೆಚ್ಚು ಹೇಳಿ ನಂಬಕ್ಕಾಗಲಿ, ಬಾಯಲ್ಲಿ ಹೇಳ್ತೇನಿಲ್ಲ. ಇಲ್ರಿ, ಅದನ್ನು ನಾನು ತೆಗೆದು ಈ ಕಡ್ಲಿ ಬುಟ್ಟ್ಯಾಗಿಟ್ಟೀನಿ ರೀ. ಮತ್ತು ಸುಳ್ಳು ಹೇಳ್ತಿ, ಬಾಗಿಲದಾಗ ಬಿಟ್ಟಿತ್ರಿ. ನೀವು ಅವಸರಲ್ಲೇ ಕದ ತೆಗೆದು ಕೂಡಲೇ ಆ ಬುಟ್ಟ್ಯಾಗಿನ ಪೌಡ ಹೊರಗಡೆ ಬಿತ್ತು ನೋಡ್ರಿ. ಮತ್ತೇನಿಲ್ರಿ ಪ್ರಾಣ, ನೀವು ತಪ್ಪು ತಿಳ್ಕೊಬೇಡ್ರಿ. ಅಲ್ಲ, ನನ್ನ ಮುಂದಣ ನಾ ಕಣ್ಣಾರೆ ನೋಡಿದೇನಿ, ನಮ್ಮ ಮನೆ ಬಾಗಾದ ತೆಗೆದು ಕೂಡಲೇ ಜಿಗಿದು ಹೋಗಿದಾನವ ಸಂಖ್ಯಾ. ಅದನ್ನು ಹೇಳ್ತಾನೆ, ಅದನ್ನು ನಿನ್ನಬೇಕಲ್ಲಿ ಮತ್ತಿಲ್ಲದ ಮಾತು ಮಾತಾಡ್ತಿ. ಗಂಗಾ, ಇದು ಬಡವಾರದ ಮಾತು ಹೇಳಬೇಡ, ನೋಡು ಹೇಳೋದು ಕೇಳ. ಅಲ್ಲ ಏನು ಹೇಳ್ತೀರಿ ನೀವು ಹೇಳ್ರಿ, ಕೇಳ್ತೀನಿ. ಬಿಡು ನಿನ್ನ ಬಡಿವಾರ ಬಲ್ಲೇನು ನಿನ್ನ ಮಾನ, ಬಲಿ ಹೇಳೋದಕ್ಕೆ ನಾಚಿಕೆ ಇಲ್ಲೇನ ನಿನಗನ, ಊರಾಗ ಜನ ಎಲ್ಲ ಏನೇನೋ ಮಾತಾಡ್ತಾರ, ನಂಬಿಗಿಲ್ಲದ ಹೆಣ್ಣ ನೀನು ಮಾಡಿದಿ ಅವಂತರ,
ಗೌಡರ ಹುಡುಗನ ರುಬಾಲಂತ ಪಟ್ಟ ಹೇಳತಿ ನಿನ್ನ ಗತ್ತೂರುಟ್ಟೈತಿ ಕುಂಟ ಬಲಿ ಹೇಳಗಾಡ ಗಂಗಾ ನಾನು ನಿನ್ನ ಬಿಡುವುದಿಲ್ಲ ಒಂದ ಹಂತಕ್ಕೆ ಬಂದಿ ನಿನ್ನ ಬಿಡದ ನಾನು ಇಲ್ಲಿ ನಿನ್ನನ್ನು ಉಳಿಸಂಗಿಲ್ಲ. ಅಯ್ಯೋ ಏನು ಮಾಡಲಿ ಏನಯ್ಯೋ ಅಂತಿ ಬಣ್ಣದ ಗಂಗಿ. ಈ ಬೈಲಂಗಲ್ ಊರಾಗ ನಮ್ಮದು ದೊಡ್ಡ ಮಣಿತನ ಲಗಳಾರ ಮಣಿತನ ಅಂದರೆ ಅಲ್ಲ ಇದು ನಿನಗೆ ಗೊತ್ತೈತಿಲ್ಲೋ. ಹೌದಲ್ರಿ ದೊಡ್ಡ ಮಣಿತನ. ಅದಕ್ಕಂತ ನೋಡ್ರಿ ನಾನು ನಿಮ್ಮನ್ನು ನಂಬಿ ಬಂದದ್ದು ಅಲ್ಲ. ನಮ್ಮನ್ನೇನು ನಂಬಿ ನೋಡ್ತಿ ಮಾಡಿದ್ದು ಬಂದು ಹೊಲಕಟ್ಟು ಕೆಲಸ ಹಿರಿಯ ಪಕ್ಷಿ ಬಸವಂತ ನಾವು 3 ಮಂದಿ ಅಂದ್ರೆ 3 ಮಂದಿ ತ್ರಿಮೂರ್ತಿಗಳಿದ್ದಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಖ್ಯಾತಿ ಹೊಂದಿದ. ನಮ್ಮ ಎದುರಿಗೆ ಹುಲಿ ಬಂದರೂ ಅಡ್ಡ ಬರದ ಹಾದಿ ಬಿಡ್ತೈತದ ಅಂಥದ್ದು ಹೋಗಿ ನೀನು ನಾ 3 ಮಂದಿ ಅಣ್ಣ ತಮ್ಮರದ ತಲೆ ತೆಗಿಸುವಂಗೆ ಮಾಡಿದಲ್ಲ. ಇಲ್ರಿ ನಾನೇನು ಹಿಂಗೆ ಮಾಡಿಲ್ಲ. ಮತ್ತದನ್ನು ಮಾತಾಡ್ತೀನಿ ನೀನು. ಅಲ್ಲ ಬೀದಿ ನಾಯಿ ನಾ ಹೊಂದುವಂಗೆ ಮಾಡಿಬಿಟ್ಟೀನಿ. ಅಲ್ಲ ಮನ್ಯಾಗ ಇಂಥ ಕೆಲಸ ಹಾಕೊಂಡು ನಿನಗೆ ನಾಚಿಕೆ ಆಗೋದಿಲ್ಲ. ಆಳು ಸರ್ಕಾರ ಗಡ ಲಗಿಸಿದ್ದೀವಿ ನಾವು. ಅಂಥವ್ರು ನಮಗೆ ಈಗ ತಲೆ ತೆಗಿಸಿ ನಡೆಯಂಗೆ ಮಾಡಿದ್ವಿ ನೀನು. ಇನ್ನೇನು ಮಾಡಲಿ. ಅಯ್ಯೋ ಪ್ರಾಣಕಾಂತ ನೀವು ಸಿಟ್ಟಿಗಳಬೇಡ್ರಿ. ನಾನು ಮಾಡಿದ್ದು ನನಗೂ ತಪ್ಪಂತ ಅನ್ಸಾಕೈತಿ. ಅಲ್ಲ ಇಷ್ಟು ಮೊದಲೇ ಹೇಳಾಕೇನಾಕೈತಿ ನನಗೆ. ಅಲ್ಲ ನಾ ಇಷ್ಟೆಲ್ಲ ಕೂಗ್ಯಾಡಕತ್ತೇನೆ ಹೇಳಾಕತ್ತದೇನೆ ಸ್ವಂತ ಸಾಕ್ಷಿ ಹಿಡ್ದನೆ ಪಟಕ ತೋರ್ಸಾಕತ್ತದೇನೆ ಇಷ್ಟಾದರೂ ಇಷ್ಟೆಲ್ಲ ನನ್ನ ಮುಂದೆ ಸುಳ್ಳು ಹೇಳಾಕತ್ತೈತಿ. ನಂದು ತಪ್ಪಾಗೈತೆ ರೀ. ಅಲ್ಲ ಈಗ ತಪ್ಪಂತ ಆವಾಗಿಂದ ಕೇಳಾಕತ್ತಾನೆ ಏನೂ ಇಲ್ಲ. ನನ್ನ ತಪ್ಪ ಅದೇನು ಭೂಪ ನೀನು ಹೇಳು ಈಗ. ಕೂಪ ನನ್ನವಳು ಬ್ಯಾಡ ಈಗ ಅರಿವಿಲ್ಲದೇನು ಆಗೈತಿ. ಅಲ್ಲ ಅರಿವಿಲ್ಲದ ಏನಾರು ಆಗೈತಿ. ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡು ಅಂತಾರು ಅಂತ ಪರಬಾರಿ ಮಾಡಿದ್ರೆ ನನಗೆ ಇಲ್ಲೇ ಇರಲಿ. ಏನು ಮಾತಾಡ್ತೀಯ ಇನ್ನೂ ನನಗೆ ಪ್ರತ್ಯಕ್ಷ ಇಷ್ಟಾದರೂ ಸಹಿತ ಮಾತಾಡಬೇಕು. ಕೈಯಾಲೆ ಕಡು ಕಣ್ಣಿಲಿ ನೋಡಿ ಅನ್ನಬೇಕು. ಇಂಥ ಮಾತ ನನಗೆ ಆಡುವುದ ಉಚಿತೇನು. ಧರಣಿಯೊಳಗ ಶಾಪುರ ಶಂಕರನ ನಂಬಿದೆ ನಾನು. ನಿನ್ನ ಮುಂದೆ ಏನು ಹೇಳಲಿ ನನಗಾದ ಸಂಕಟ. ಅಲ್ಲ ಇಷ್ಟಾದರೂ ನಿನಗೆ ನಾ ಹೇಳೋ ಮಾತು ಮೇಲೆ ನಂಬಿಗಿಲ್ಲ. ಇಲ್ರಿ ನಿಮ್ಮನ್ನು ನಾನು ನಂಬ್ತೀನಿ ಪ್ರಾಣಕಾಂತ. ನಾನು ನಿಮ್ಮನ್ನು ನಂಬಿಕೊಂಡು ಬಂದೀನಲ್ರಿ. ನನಗೇನು ಯಾರ್ದಾರ ಇಲ್ಲಿ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗಿಲ್ಲ. ನಿಮ್ಮನ್ನು ನಂಬಿಕೊಂಡು ನಾನು ಗಂಡನ ದೇವರಂತೆ ಬಂದಿಲ್ಲನ್ರಿ. ನೀವಾದ್ರೆ ಕಣ್ಣಾರೆ ನಡೆದಿರಿ. ಹೌದಾ ನೀನು ಮೊದಲು ಬಂದಾಗ ಹಂಗಣ ಇದ್ದಿ. ನಿನ್ನ ನೋಡಿ ನನಗೂ ಅಕ್ಕರ್ತೆ ಬಂದಿತ್ತು. ಆದರೆ ಈಗ ನೀವು ಮಸಲತ್ತು ಮಾಡಿದ್ದೀರಿ. ಇದನ್ನ ಯಾರು ಹೇಳ್ತಾರೆ ನನಗೆ ತಪ್ಪು ಹೊರಸ್ಬೇಡ ಅಂತ ಹೇಳ್ತಿ. ಮನೆ ಬಿಟ್ಟು ಎಲ್ಲಿ ಹೋಗಿಲ್ಲ ಅಂತಿ. ಮನೆ ಬಿಟ್ಟು ಎಲ್ಲಿ ಹೋಗಿಲ್ಲ ಮನೆಯಾಗ ಇದ್ದುಕೊಂಡು ಈ ಕಾರಬಾರ ಮಾಡಿದೆ ಅಂತೀನಿ. ಎಲ್ಲ ಈ ಬಣ್ಣದ ಗಂಗೆ ಹೆಚ್ಚಿಗೆ ಮಾತಾಡಬೇಡ. ನೋಡು ನಾ ಹೇಳು ಚಿತ್ತ ಕೊಟ್ಟು ಕೇಳು. ಇನ್ನು ಮೇಲೆ ನೀನು ಮನೆಯಾಗಿರಬೇಡ. ಅಯ್ಯೋ ನೀವು ನನ್ನ ಮನೆಯಾಗಿರಬೇಡಂತಂದ್ರೆ ನಾನು ಏನು ಮಾಡಲಿ. ಈಗ ಹೇಳ್ತೀನಿ ಚೆತ್ತ ಕೊಟ್ಟು ಕೇಳು. ನಮ್ಮ ಮನೆಯಾಗ ಬ್ಯಾಡ ಗಂಗಾ ಮನೆ ಬಿಟ್ಟ ಹೊರಬೀಳ. ನಮ್ಮ ಮನೆಯಾಗ ಬ್ಯಾಡ ಗಂಗಾ ಮನೆ ಬಿಟ್ಟ ಹೊರಬೀಳ. ನಿನ್ನ ಮೂರ್ತಿ ತೋರಿಸಬೇಡ ಮಾಡಿದಿ ಮನಿ ಹಾಳ. ನನಗೆ ಮೂರ್ತಿ ತೋರಿಸಬೇಡ ಮಾಡಿದಿ ಮನಿ ಹಾಳ. ಅಯ್ಯೋ ನೀವು ಹಿಂಗಂದ್ರೆ ಹೆಂಗ್ರಿ. ಮನೆ ಬಿಟ್ಟು ಹೊರಗೆ ಹೋಗಂತಂದ್ರೆ ನಾನು ಎಲ್ಲಿ ಹೋಗಲಿ. ನಮ್ಮ ವಸ್ತಾವಡವಿ ಬಂದೈತು ನಿನ್ನ ಹೊರ ಬೀಳ. ಕೊರಳಾಗಿನ ಮಂಗಲಸೂತ್ರ ಹರಿದು ಹೋಗ ಹೇಳ. ಅಯ್ಯೋ ಹಿಂಗೆ ಅನ್ಬೇಡ್ರಿ. ನಾ ತಪ್ಪ ಮಾಡಿದ್ದೀನಿ. ಆದ್ರೆ ಮನೆ ಬಿಟ್ಟು ಕೊರಳಾಗಿನ ಮಂಗಲಸೂತ್ರ ತಗೀಡಂತಂದ್ರೆ ಹೆಂಗೆ ಮಾಡಲಿ. ಮುಂಚೆ ಮನೆ ಬಿಟ್ಟ ಮೇಲೆ ರಂಡಿ ನಿಲ್ಲಬೇಡ ನನ್ನ ಎದರ. ಈಗ ನಾಜೂಕ ಸರಕಾರ ಕಡದ ಹಾಕ್ತಾರ ನಮ್ಮನ. ನಮ್ಮ ವಸ್ತ ಒಡಗಿ ಚಟ್ಟಿ ಚೆಲ್ಲಿ ಹೋಗ ಹೊರಗ ನೀನ. ಮೇಲಾಗಿ ಸಂಗರಸರ ಬಂಗಾರ ಕೊಟ್ಟ ಬೀಡ. ಅಯ್ಯೋ ನಾನು ಇನ್ನೇನು ಮಾಡಲಿ. ನಾನಂತೂ ನನ್ನ ಗಂಡ ಹೇಳೋದು ಒಳಗೆ ಸೊನ್ನ ನಿನ್ನ ನಂಬಿ ನಾನು ಈ ಒಂದು ಕೆಲಸ ಮಾಡಿದ್ದೀನಿ ತಪ್ಪಾಗೈತಿ. ಆದರೂ ನನ್ನ ಗಂಡ ಹೇಳೋದ್ರಾಗ ಏಟೇಟು ಸುಳ್ಳಿಲ್ಲ. ಆದ್ರೆ ನಾ ಮಾಡಿದ್ದ ತಪ್ಪ. ಇಷ್ಟಾದರೂ ನಾನು ಹೆಣ್ಣಾಗಿ ನನಗೆ ಆಸರೆ ಇಲ್ಲದೆ
ಇನ್ನು ಮನೆ ಬಿಟ್ಟು ಹೋಗೋದ್ರೆ ಹೆಂಗೆ? ಎಲೆ ನಂಬಿಕೆ ಕಳ್ಕೊಂಡ ನೀಚಗಂಗಿ, ನನಗೆ ನಿನ್ನ ಮುಖ ನೋಡೋಕ್ಕಾಗವಲ್ದು, ಅಂಥ ಕೇಸಿ ಕೆಲಸ ಮಾಡಿದಿ. ಇನ್ನು ನಿನ್ನ ಕಡ್ದು ಹಾಕಬೇಕಂತಂದ್ರೆ ನನಗೆ ಅದು ಯಾಕೋ ಹೆಣ್ಣನ್ನು ಕಲಿಯೋದು ಸರಿಯಲ್ಲ ಅಂತೇಳಿ ಆ ಬ್ಯಾಗರ್ ಹೇಳಿಗನ ಅವನು ಮಾತು ಕರೆಯುತ್ತೆ. ನಮಗೆ ಏನು ನಿನ್ನ ಮೈ ಮೇಲೆ ಅದಲ್ಲ ವಸ್ತ್ರ ಒಡವಿ ಬಂಗಾರದಾಗಿನೆಲ್ಲ ಬಿಚ್ಚಿಟ್ಟು ನೀ ಹುಟ್ಟಂತ ಈ ಪಿತಾಂಬರ ಕಳೆದು ಜರತಾರಿ ಕುಬ್ಸ ತೆಗೆದು ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. ಇರಲಿಲ್ಲ ಅಂದರೆ ನಾನಿನ್ನ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ. ಅಯ್ಯೋ ನೀವೇ ಹಿಂಗೆ ಸಿಟ್ಟಿಗೆದ್ರೆ ನಾ ಏನು ಮಾಡಲಿ? ಇನ್ನು ಮೇಲೆ ನಾನು ಮನೆ ಬಿಟ್ಟು ಹೋಗೋದಾದರೂ ಹೆಂಗೆ? ಇನ್ನು ನಾನು ನಿಮ್ಮನ್ನು ಬಿಟ್ಟು ಇರುವುದು ಹೆಂಗೆ? ಏನು ಮಾತಾಡ್ತೀಯ ನೀ? ಅಂಥ ನೀಚವಂತಿದ್ರೆ ಇಂಥ ನೀಚ ಕೆಲಸ ಮಾಡ್ತಿದ್ದೇನು? ಅಲ್ಲ ನಿನಗೇನ ನಾನು ಮನ್ಯಾಗ ಇರಾಕ ತೊಡಾಕ ಏನೆಲ್ಲ ಮಾಡಿ ಇಂಥ ಹೀನಿ ಕೆಲಸ ಮಾಡಿದಿ ಅಲ್ಲ. ನೀವೇ ನನ್ನ ಹೋಗಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಪ್ರಾಣಕ್ಕಂತ ನನ್ನ ಹೊಡೆದು ಬಡ್ದು ಏನು ಬೇಕಾದ್ದು ಮಾಡಿರಿ, ಆದ್ರೆ ನಾನು ನಿಮ್ಮನ್ನು ಬಿಟ್ಟೆ ನಿಮ್ಮ ಪಾದ ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. ಎಲೈ ಕತ್ರಂಡಿ, ನೀ ಅಂತ ಪತಿವ್ರತ ಹೆಣ್ಣುಮಗಳಾಗಿದ್ರೆ ಇಂಥ ನೀಚ ಕೆಲಸ ಮಾಡ್ತಿದ್ದೆ ನೀನು. ಈಗ ಎತ್ತ ಹೋಗಲಿ ಅಂದ್ರೆ ಏನು? ಅಯ್ಯೋ ಪ್ರಾಣಕಾಂತ, ಎತ್ತ ಹೋಗಲಿ ಪ್ರಿಯ ನಾನ ಹೇಳೋ ನನ್ನ ಪ್ರಾಣನ ತಾಯಿನ, ನಿನ್ನಗಲಿರಲಾರೆ ಮನೇಲೆ ಕಾಯೋ ನಾನ, ಮಾಡಿಕೊಂಡ ಸತಿ ನಾನಾ ಹೊಡೆದು ಬಡ್ದು ಮಾಡುವರೇಣ, ನಂಬಿರುವೆ ನಾನು ನಿನ್ನ ಅಗಲಿ ಹೆಂಗೆ ಹೋಗಲಿ ಇನ್ನ, ಎತ್ತಪ್ಪೋಗಲಿ ನಾನು ಹೇಳು ನೀನು ಪ್ರಾಣಕಾಂತ, ನೋಡಿದ ಜನರೇನ ಅನ್ನುವರು ನನಗೆ ನಿನಗೆ, ನನ್ನಿಂದಂಥದ್ದು ಆಯಿತು ನೀನ ಹೇಳು. ಎಲೆ ಕತ್ರಂಡೆ, ಇಷ್ಟೆಲ್ಲ ಆದರೂ ಮತ್ತು ನನ್ನಿಂದ ಏನಾಗಿದೆ ಅಂತ ಕೇಳ್ತೀಯಲ್ಲ ಪ್ರಾಣಕಾಂತ. ನನ್ನಿಂದ ಏನೋ ಒಂದು ಆಗ್ಯದ್ರಿ, ಏನೋ ಒಂದು ಅಲ್ಲ, ಮಾಡಬಾರ್ದು ಮಾಡಿದಿ. ಇದು ದೊಡ್ಡ ಅಪರಾಧ. ಮನೆಯಿಂದ ಹೊರಗೆ ಹಾಕಬೇಕಂತ ನಿಮ್ಮ ಮನಸ್ಸರೇ ಹೆಂಗೆ ಬರ್ತದೆ? ಅಲ್ಲ ಮತ್ತಿನ್ನೇನು ಮಾಡಲಿ, ನಿನ್ನ ಕಡ್ದು ಒಗಿಬೇಕಂತಂದ. ಅದಕ್ಕೆ ಶರಣ ಮನೆಗೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳಕತ್ತಿದ್ದೀನಿ. ಅದಕ್ಕೆ ನಾ ಹೇಳಿದಂಗೆ ಸರಳ ನೀನು ಮನೆ ಬಿಟ್ಟು ಹೋಗು. ಇಲ್ಲ ನೀವು ಮನ್ಯಾಗ ನಾಯಿ ಸಾಕಿದಿಲ್ಲ, ಆ ನಾಯಿ ಹಂಗೆ ನಾ ಇರ್ತೀನಿ ರೀ. ನೀವು ಹೇಳ್ದಂಗೆ ಕೇಳ್ತೀನಿ. ನೀವು ಹೆಂಡತಿ ಅಂತ ತಿಳ್ಕೊಬೇಡ್ರಿ. ನಾನು ನಿಮ್ಮ ಮನ್ಯಾಗಿನ ನಾಯಿ ಅಂತ ತಿಳ್ಕೊಂಡು ನನ್ನ ಹೊರಗೆ ಕಳಿಸ್ಬೇಡ್ರಿ. ನೀವು ಕೈ ಮುಗಿದು ಕೇಳ್ಕೊತೀನಿ.